ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಪಿ ಕೆ ಕನ್ನಡ ಚಾನಲ್. ಯಾರಾದರೂ ಸಿಂಗಲ್ ಆಗಿರ್ತಕ್ಕಂಥ ಹುಡುಗರು ನೋಡ್ತಾ ಇದ್ದರೆ ದಯಮಾಡಿ ನಿಮ್ಮ ಒಂದು ಮಾಹಿತಿಗಳನ್ನು ನೀವು ಸಹ ನಮಗೆ ಕಳಿಸಿದರೆ ನಿಮಗೆ ಒಳ್ಳೆಯ ಹುಡುಗಿನ ಹುಡುಕಾಟ ಮಾಡಿಕೊಡ್ತೇವೆ. ನಮಗೆ ಈಶಾ ಅಂತ ಬರೀ 25ರ ವಯಸ್ಸಿನ ಮಹಿಳೆಯವರು, ಚಿಕ್ಕದಾಗಿರ್ತಕ್ಕಂಥ ವಯಸ್ಸಿನಲ್ಲಿರ್ತಕ್ಕಂಥ ಮುಗ್ಧ ಮೃದು ಮನಸ್ಸಿನ ಒಬ್ಬ ಹೆಣ್ಣು ಮಗಳು. ಫೋಟೋದಲ್ಲಿ ನೋಡ್ತಿದ್ರೆ ಗೊತ್ತಾಗುತ್ತೆ ಇವರು ಎಷ್ಟೊಂದು ಇನ್ನೋಸೆಂಟ್ ಆಗಿದ್ದಾರೆ, ಜೊತೆಗೆ ಹೆಂಗಿದ್ದಾರೆ ಅಂತ ನಿಮಗೆ ಫೋಟೋ ನೋಡಿದ್ರೆ ನನಗೆ ಗೊತ್ತಾಗುತ್ತೆ. ಸುಮಾರು 5 ವರ್ಷಗಳಿಂದ ಒಂಟಿತನನ ಅನುಭವಿಸೋಕ್ಕೆ ಸ್ಟಾರ್ಟ್ ಮಾಡಿದರೆ 20 ವರ್ಷ ಏನು ದಾಟ್ತೋ, ಸುಮಾರು 5 ವರ್ಷಗಳ ನಂತರ ಮನೇಲಿ ಒಬ್ಬರೇ ಇರೋದು, ಅಪ್ಪ ಕೆಲಸಕ್ಕೆ ಹೋಗೋದು, ಅಮ್ಮ ಅವ್ರವ್ರ ಕೆಲಸ ಮಾಡ್ಕೊಂಡಿರೋದು, ಇವರು ಬಂದುಬಿಟ್ಟು ಬುಕ್ಕು ಮೊಬೈಲು ಅದೆಲ್ಲ ಹಿಡ್ಕೊಂಡು ಬೋರ್ ಆಗಿಬಿಟ್ಟಿದೆ. ಇನ್ನೇನು ಮಾಡೋದು ಗುರು, ಮದುವೆ ಆಗಿಬಿಟ್ಟು ಹೋಗಬೇಕು ಅಂತ ಇವರ ಒಂದು ತಲೆಯಲ್ಲಿ ತೀರ್ಮಾನ ಬಂದಿದೆ. ಸ್ನೇಹಿತರೆ, ನನ್ನ ಒಂದು ಮೃದು ಮನಸ್ಸಿನ ಹೆಣ್ಣು ಆಗಿದ್ದು ನನ್ನ ಶಿಕ್ಷಣ ಡಿಗ್ರಿ ಓದುತ್ತಾ ಇದ್ದೇನೆ. ಸುಮಾರು 4 ವರ್ಷಗಳ ಮುಂದೆ ನನಗೆ ಜಾಬ್ ಸಿಗುತ್ತೆ ಅಂತ ನಂಬಿಕೆ ಇದೆ. ನನ್ನ ನಿವಾಸ ಬಂದುಬಿಟ್ಟು ಪಟ್ಟದಕಲ್ಲುನಲ್ಲಿ ವಾಸವಾಗಿದ್ದೇನೆ. ಸ್ವಂತದಾಗಿರ್ತಕ್ಕಂಥ ಮನೆ ಇದೆ, ಒಂದು ಪುಟ್ಟದಾಗಿರ್ತಕ್ಕಂಥ ಕಾರ್ ಇದೆ ಅಂತ ಈ ಒಂದು ಈಶಾ ಅವರು ಹೇಳಿದ್ದವರು. ಅರ್ಥ ಆಯ್ತಾ ಇವ್ರು ಹೇಳಿರ್ತಕ್ಕಂಥ ಮಾಹಿತಿ? ಲಿಟ್ರಲಿ ತುಂಬ ಅಂದರೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಮಾಹಿತಿ ಇದು. ಮದುವೆ ಆಗಬೇಕು ಅಂತ ಹಲವಾರು ಜನ ಕಳಿಸ್ತಾ ಹೋಗ್ತಾರೆ, ಅದರಲ್ಲಿ ಈಶಾ ಕೂಡ ಒಬ್ಬರಾಗಿರ್ತಾರೆ. ಇವರ ಹೆಚ್ಚಿನ ಮಾಹಿತಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಅವರು ಹೇಳಿರ್ತಕ್ಕಂಥ ಪಾಯಿಂಟ್ ಬಂದುಬಿಟ್ಟು, ನನಗೆ ಚಿಕ್ಕವಳಿದ್ದಾಗಲೂ ಕೂಡ ಸಪ್ಪೆ ಮುಖದಲ್ಲಿ ಇದ್ಕೊಂಡು ರೂಢಿಯಾಗಿಬಿಟ್ಟಿದೆ. ಅಂದರೆ ಯಾವಾಗಲೂ ಕೂಡ ಒಂಟಿತನ ಅಲ್ಲ, ಫ್ರೆಂಡ್ಸು ಅಂತ ಜಾಸ್ತಿ ಇಲ್ಲ, ಮನೇಲಿ ಕೂತ್ಕೊಂಡು ಸಪ್ಪೆ ಮುಖ ಹಾಕ್ಕೊಂಡು ಏನಾದರೂ ಯೋಚನೆ ಮಾಡ್ತಿದ್ದಾಳೇನೋ ಅನ್ನೋ ರೀತಿಯಲ್ಲಿ ಕೂತ್ಕೋತಾರಂತೆ. ನೀವು ಮದುವೆ ಆದ ನಂತರ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬಾರ್ದು. ಹಿಂಗೆ ಕೂತ್ಕೊಳ್ತಾಳೆ ಇವರು, ಏನಾದರೂ ಇಷ್ಟ ಇಲ್ಲದೆ ಮದುವೆ ಆಗಿದ್ದಾಳೆ ಹಿಂಗೆ ಅಂದ್ಕೊಳ್ಬಾರ್ದು ಅಂತ ಓಪನ್ ಅಪ್ ಆಗಿ ಇವಾಗಲೇ ಹೇಳಿದ್ದಾರೆ. ಇವ್ರಿಗೆ ಕ್ರಿಕೆಟು ಅಂತ ಟಿ ವಿನಲ್ಲಿ ನೋಡೋದು ಇಷ್ಟ ಇಲ್ಲ ಅಂತ ಹೇಳಿದ್ದಾರೆ. ಬೇಕಿದ್ದರೆ ಸೀರಿಯಲ್ ಹಾಕಿ, ನೀವು ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ನೋಡು ಅಂದರೂ ನೋಡ್ತೀನಿ, ಸೀರಿಯಲ್ ನೋಡ್ತೀನಿ ನಾನು ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನನಗೇನಾದರೂ ಡಿಗ್ರಿ ಮುಗಿದ ತಕ್ಷಣ 4 ವರ್ಷ ಆದಮೇಲೆ ಕೆಲಸ ಸಿಗುತ್ತೆ ಅಂತ ನಾನೇನು ಹೇಳಿದ್ದೆ, ಅದೇನಾದರೂ ಸಿಕ್ಕಿದೆ ಅಂತಂದರೆ ನನ್ನ ಸ್ವಂತ ಕಡೆಯಿಂದ ನನ್ನ ದುಡ್ಡಿನಿಂದ ನಿಮಗೆ ಒಂದು ಸುಂದರವಾಗಿರ್ತಕ್ಕಂಥ ಬೈಕ್ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ನೋಡಿ ಸ್ನೇಹಿತರೆ, ಯಾವ ಒಂದು ಹುಡುಗಿನೂ ಮದುವೆ ಆಗುವಂಥ ಹುಡುಗನಿಗೆ ಬೈಕ್ ಕೊಡಿಸ್ತೇನೆ ನಿನಗೆ, ನನ್ನ ಒಂದು ದುಡ್ಡಿಂದ ಎಲ್ಲ ಕೊಡಿಸ್ತೇನೆ ಅಂತ ಯಾರು ಕೂಡ ಹೇಳಲ್ಲ ಈಗಿನ ಜನರೇಷನಲ್ಲಿ ಹುಡುಗಿರು. ಮದುವೆಗೆ ಮುನ್ನ ಕೆಲಸ ಸಿಕ್ಕಿದ್ರು ಕೂಡ ಕೊಡಿಸ್ತೇನೆ, ಮದುವೆ ಆದ ನಂತರ ಸಿಕ್ಕಿದ್ರು ಕೂಡ ಕೊಡಿಸ್ತೇನೆ ಅಂತ ಹೇಳಿದ್ದಾರೆ. ಇನ್ನೂ ಅವ್ರ ಹತ್ರ ಒಂದು ಕಾರ್ ಇದೆ ಅಂತ ಆವಾಗಲೇ ಮೆನ್ಷನ್ ಮಾಡಿದರು, ಅದು ಯಾವ ರೀತಿ ಇದೆ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ಅದೇ ರೀತಿಯಾಗಿ ಇವರ ಇನ್ನಷ್ಟು ಮಾಹಿತಿ ಹೇಳ್ತಾ ಹೋಗ್ತೀನಿ ಬನ್ನಿ. ಇದ್ದರೂ ಕೂಡ ಅವ್ರ ಹತ್ರ ಇರ್ತಕ್ಕಂತಹ ವೈಟ್ ಬಯೋ ಅಂತಂದ್ಬಿಟ್ಟು ಕಾರಿದು, ದ ಪ್ಯಾಷನ್, ಒಳ್ಳೆಯ ಒಂದು ಸ್ಲೈಡೆಡ್ ಆ್ಯಂಡ್ ಒಳ್ಳೆಯ ಒಂದು ರೇಟಿಂಗ್ನಲ್ಲಿರ್ತಕ್ಕಂತಹ ಕಾರಿದು. ನಿಮಗೂ ಕೂಡ ನಾನು ತೋರಿಸ್ತಿದ್ದೀನಿ, ನೋಡ್ಕೊಳ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ವೆರಿ ಎಕ್ಸ್ಪೆನ್ಸಿವ್ ಕಾರು, 2016 ಮಾಡೆಲ್ ಅಲ್ಲ, ಹಾಗಾಗಿ ತುಂಬ ಎಕ್ಸ್ಪೆನ್ಸಿವ್, ತುಂಬ ಹೈಡ್ಜೆನಿಕ್ ಆಗಿ ಕಾರನ್ನು ಇವರು ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಸ್ನೇಹಿತರೆ, ನೋಡ್ಕೊಳ್ತಿರ್ಬೋದು, ನಾನು ಅದರ ಫೋಟೋನ ತೋರಿಸ್ತೀನಿ. ಇನ್ನು ಇವರ ಕುಟುಂಬದ ವಿವರ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ ಎಟ್ಟು ಅಂತ ನೋಡಲಾರ್ದೇ ಅವ್ರನ್ನ ಮದುವೆ ಆಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಬನ್ನಿ ಅವರ ಫ್ಯಾಮಿಲಿಯ ಡೀಟೇಲ್ಸ್ ಹೇಳ್ತೀನಿ. ಮನೇಲಿರ್ತಕ್ಕಂಥವ್ರು 5 ಜನ ಮೆಂಬರ್ಸು. ತಂದೆ ಒಬ್ಬರು ಕೆಲಸ ಮಾಡ್ತಾರೆ, ಅದೇನು ಕೆಲಸ ಅಂತ ನಾನು ಕೂಡ ಕೇಳಿಲ್ಲ, ಅವರು ಹೇಳಿಲ್ಲ. ತಾಯಿಯವರು ಹೌಸ್ ವೈಫು. ಇವರ ತಂದೆ ತಾಯಿಯವ್ರಿಗೆ 2 ಜನ ಮಕ್ಕಳು, ಮೊದಲನೇ ಮಗಳೇ ಇವರಾಗಿರೋದು. ಸ್ನೇಹಿತರೆ, ಇವ್ರಿಗೆ ವಯಸ್ಸು ಬಂದು 25 ವರ್ಷ. ಎರಡನೇದಾಗಿ ಒಬ್ಬ ತಮ್ಮ ಇದ್ದಾನೆ, ಅವನು ಬಂದುಬಿಟ್ಟು ಇವಾಗ ಡಿಗ್ರಿ ಅಡ್ಮಿಷನ್ ಮಾಡಿದರೆ, ಅಂದರೆ 21 ವರ್ಷ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಅದೇ ರೀತಿಯಾಗಿ ಇನ್ನೊಬ್ಬ ತಂಗಿ ಇರೋದು, ಅವರು ಬಂದುಬಿಟ್ಟು PUC ಓದ್ತಿದ್ದಾರೆ ಅಂತ ಹೇಳಿದ್ದಾರೆ. ಫ್ಯಾಮಿಲಿ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಯಿತು ಅಂದ್ಕೊಳ್ತೇನೆ. ಆ್ಯಂಡ್ ಅವ್ರ ಹತ್ರ ಇರ್ತಕ್ಕಂಥ ಕಾರನ್ನು ನಾನು ತೋರಿಸ್ತೀನಿ. ನಿಮಗೇನಾದರೂ ಡ್ರೈವಿಂಗ್ ಸ್ಕಿಲ್ಲು ಅಂತ ಗೊತ್ತಿದೆ ಅಂದರೆ ನೀವು ಇದನ್ನು ಓಡಿಸೋದಕ್ಕೂ ಕೂಡ ತೆಗೆದುಕೊಂಡು ಹೋಗ್ಬೋದು. ಆ್ಯಂಡ್ ಓಡಿಸ್ಬೇಕು ಅಂದರೆ ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ನ ನಾನು ತೋರಿಸ್ತೀನಿ ನೋಡಿ. ಓಲ್ಡ್ ಮಾಡೆಲ್ ಸಿಸ್ಟಮ್ ಇದೆ ಸ್ನೇಹಿತರೆ. ಇದು ಬಂದುಬಿಟ್ಟು ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಮಾಡಿಫೈ ಮಾಡಿಸಿದರೆ ಹೊಸ ಮಾಡೆಲ್ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಹಳಿ 2016 ಮಾಡೆಲಲ್ಲಿ ಯಾವ ರೀತಿ ಕಾರ್ಗಳಿದ್ದು ಇವಾಗ ಯಾವ ರೀತಿ ಇದೆ ಅಂತ ಡಿಫ್ರೆನ್ಸ್ ನಿಮಗೆ ಗೊತ್ತೇ ಇದೆ. ಹಾಗಾಗಿ ಇದು ಮಾಡಿಫೈ ಮಾಡಿಸ್ಬೇಕು. ನೀವು ಮಾಡಿಫೈ ಮಾಡಿಸಿದಾಗೆ ಮಾತ್ರ ಹೊಸ ಫ್ಯೂಚರ್ಸ್ಗಳು ಇದರಲ್ಲಿ ಆ್ಯಡ್ ಆಗೋದು, ವಿತ್ ಸ್ಟೇರಿಂಗು ಆ್ಯಂಡ್ ಈ ಒಂದು ಗೇರ್ ಬಾಕ್ಸು ಆ್ಯಂಡ್ ಟಾಪ್ ಮಾಡಲ್ ಒಂದು ಡಿಸೈನು. ಈ ಒಂದು ಗ್ಲಾಸಸ್ ಕೂಡ ನೋಡ್ಕೊಳ್ಬೋದು, ಬ್ಲ್ಯಾಕ್ ಕಲರ್ ಗ್ಲಾಸ್ ಇದೆ. ಆ್ಯಂಡ್ ಅದೇ ರೀತಿಯಾಗಿ ಕಲರಿಂಗ್ ಡಿಸೈನ್ ಕೂಡ ಅಷ್ಟೇ ಆಸಮ್ ಆಗಿದೆ ಅಂತ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡ್ತಿದ್ದೀರಾ, ತುಂಬ ಅಂದರೆ ತುಂಬ ಚೆನ್ನಾಗಿರ್ತಕ್ಕಂಥ ಪ್ರೊಫೈಲ್ ಆಗಿರುತ್ತೆ. ನಿಮಗೆ ಈ ಒಂದು ಪ್ರೊಫೈಲ್ ಇಷ್ಟ ಆಗಿದ್ದರೆ, ಜೊತೆಗೆ ಅವ್ರನ್ನ ಮದುವೆ ಆಗಬೇಕು ಅಂತ ನೀವೇನಾದರೂ ಡಿಸೈಡ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ತಪ್ಪದೆ ಕಮೆಂಟ್ ಮಾಡಬೇಕು. ಅಲ್ಲಿಂದಲೇ ಅವರು ರಿಪ್ಲೈ ಕೊಡ್ತಾರೆ. ಡೈರೆಕ್ಟಾಗಿ ನಂಬರ್ ಕೊಡ್ಬೋದಾಗಿತ್ತು, ಬಟ್ ನಂಬರ್ ಕೊಡಲ್ಲ ಸ್ನೇಹಿತರೆ. ಸುಮಾರು ಜನ ಮಿಸ್ಯೂಸ್ ಮಾಡ್ಕೊಳ್ತಾರೆ, ಹಾಗಾಗಿ ಅವರು ನಂಬರ್ ಕೊಟ್ಟಿಲ್ಲ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್ ಸ್ನೇಹಿತರೆ.